ಯಲ್ಲಿ ದೆವ್ವದ ಶಾಲೆಯಾದ ಅಂಗನವಾಡಿ ಕಸಬಾ ಹೋಬಳಿಯಲ್ಲಿ ಮೇಲ್ಛಾವಣಿ ಕುಸಿದು ಭೀಕರ ಅಪಘಾತ. ಅಧಿಕಾರಿಗಳ ಘೋರ ಬೇಜವಾಬ್ದಾರಿಗೆ ಬಲಿಯಾಯ್ತಾ ಕಂದಮ್ಮಗಳ ಭವಿಷ್ಯ. ಶಿಥಿಲಗೊಂಡಿದ್ದ ಅಂಗನವಾಡಿಯಲ್ಲೇ ಪಾಠ ಮಾಡ್ತಿದ್ದ ಸರ್ಕಾರಿ ವ್ಯವಸ್ಥೆಗೆ ಆಕ್ರೋಶದ ಬೆಂಕಿ. ಮೇಲ್ಛಾವಣಿಯ ಗಾರೆ ಕುಸಿದು ಬಿದ್ದು 4 ಕಂದಮ್ಮಗಳಿಗೆ ಗಂಭೀರ ಗಾಯ. ಹೌದು ವೀಕ್ಷಕರೇ, ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡಬೊಮ್ಮನಹಳ್ಳಿ ಗ್ರಾಮದಲ್ಲಿ ಇಂತಹದೊಂದು ಭೀಕರ ದುರಂತ ಸಂಭವಿಸಿದೆ. ನಿತ್ಯವೂ ನಗುನಗುತ್ತಾ ಪಾಠ ಕಲಿಯಲು ಬರ್ತಿದ್ದ ಕಂದಮ್ಮಗಳ ಮೇಲೆ ಮೃತ್ಯುಕೂಪವಾಗಿದ್ದ ಅಂಗನವಾಡಿಯ ಮೇಲ್ಛಾವಣಿಯ ಸಿಮೆಂಟ್ ಗಾರೆ ಏಕಾಏಕಿ ಕುಸಿದು ಬಿದ್ದಿದೆ. ಘಟನೆಯ ಭೀಕರತೆ. ಗಾಯಗೊಂಡ ಮಕ್ಕಳು ಜೀವಿಕಾ, ರಿತಿಕ್ಷಾ ಸೇರಿದಂತೆ ಒಟ್ಟು 4 ಮಕ್ಕಳಿಗೆ ಗಂಭೀರ ಗಾಯ. ಸ್ಥಿತಿ ಚಿಂತಾಜನಕ. ಗಾಯಗೊಂಡ ಮಕ್ಕಳ ಪೈಕಿ ಓರ್ವ ಮಗುವಿನ ಪರಿಸ್ಥಿತಿ ಅತ್ಯಂತ ಚಿಂತಾಜನಕವಾಗಿದೆ. ತುರ್ತು ಚಿಕಿತ್ಸೆ. ಜೀವಿಕಾ ಎಂಬ ಮಗುವನ್ನು ಚಿಂತಾಮಣಿಯ ಶಸ್ತ್ರಚಿಕಿತ್ಸಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಉಳಿದ ಮಕ್ಕಳನ್ನು ಕುರುಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಅಧಿಕಾರಿಗಳ ಕಾಟಾಚಾರದ ಪರಿಶೀಲನೆಗೆ ಪೋಷಕರ ಆಕ್ರೋಶ. ಕಟ್ಟಡ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ಮಳೆ ಬಂದರೆ ಅಪಾಯ ಕಾದಿದೆ ಎಂದು ಗ್ರಾಮಸ್ಥರು ಮತ್ತು ಅಂಗನವಾಡಿ ಸಿಬ್ಬಂದಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದರು. ಆದರೆ ಅಧಿಕಾರಿಗಳು ಮಾತ್ರ ಜಾಗದಿಂದ ಕದಲಲೇ ಇಲ್ಲ. ಬಂದು ಕಾಟಾಚಾರಕ್ಕೆ ಸ್ಥಳ ಪರಿಶೀಲನೆ ನಡೆಸಿ ಹೋದರೇ ವಿನಃ ಮಕ್ಕಳಿಗೆ ಯಾವುದೇ ಪರ್ಯಾಯ ಕಟ್ಟಡದ ವ್ಯವಸ್ಥೆ ಮಾಡಿಕೊಡಲಿಲ್ಲ. ಅಷ್ಟಕ್ಕೂ ಘಟನಾ ಸ್ಥಳ ಮತ್ತು ಆಸ್ಪತ್ರೆಗೆ ಭೇಟಿ ನೀಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಮಹೇಶ್ ಅವರನ್ನು ಸ್ಥಳೀಯರು ಹಾಗೂ ಕಂದಮ್ಮಗಳ ಪೋಷಕರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಇಂದು ನಮ್ಮ ಮಕ್ಕಳ ರಕ್ತ ಹರಿದಿದೆ ಎಂದು ಹಿಡಿಶಾಪ ಹಾಕುತ್ತಾ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನಾದರೂ ಈ ನಿದ್ರಾವಸ್ಥೆಯಲ್ಲಿರುವ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಜರುಗುತ್ತಾ ಕಾದು ನೋಡಬೇಕಿದೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ನಿಮ್ಮ ಹೆಸರು? ಏನು ಪ್ರಾಬ್ಲಮ್ ಏನಾಗಿದೆ? ಅಂಗಡಿಗೆ ಹೋಗಿದ್ರೆ ಊಟ ತಿಂತಾ ಇದ್ದಂತೆ, ಮತ್ತೆ ಒಳಗಡೆ ಹೋದ್ರೆ ಅಲ್ಲಿ ಗೋಡೆ ಮೋಲ್ಡ್ ಹಾಕಿರ್ತಾರೆ, ಅದು. ಎಷ್ಟು ಮಕ್ಕಳಿದ್ರು ಅಂಗನವಾಡಿ? 10 ಜನನೂ ಅದರಲ್ಲಿ 7 ಜನ ಏನೋ ಊಟ ತಿಂತಾ ಇದ್ದಂತೆ, ಇನ್ನು 4 ಜನ ನೀರು ಕುಡಿಯೋಕೆ ಹೋಗಿದ್ದಾರೆ. ಈ ಥರ ತಯಾರಿಕೆ ಅಂದರೆ ಈಗ ಅದು ಮೊದಲೇ ಗಮನಿಸ್ಬೇಕಾಯಿತು. ಅಂಗನವಾಡಿ ಟೀಚರು, ಸೂಪರ್ವೈಸರು ನಾವು ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ. ಈಗ ಅವರು ಹೋಗಿ ಅದು ಮುಂಜಾಗ್ರತಾ ಕ್ರಮವಾಗಿ ಅವರು ಬೇರೆ ಕಡೆ ಶಿಫ್ಟ್ ಮಾಡಬೇಕಾಗಿತ್ತು. ಬಾಡಿಗೆಯಲ್ಲಿ ಈ ಥರ ತೊಂದರೆ ಎಲ್ಲಿ ಇದೆ ಅಂತ ಮೊದಲೇ ಗಮನಿಸಿ ಅವರು ಬೇರೆ ಕಡೆ ಬದಲಾವಣೆ ಮಾಡಬೇಕಾಗಿತ್ತು. ಮೇಲ್ವಿಚಾರಕರು ಮತ್ತು ಅಂಗನವಾಡಿ ಟೀಚರು ಜವಾಬ್ದಾರಿ ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ತೀವಿ ಸರ್. ಈಗ ಟ್ರೀಟ್ಮೆಂಟ್ ತಗೊಂಡು ನಾವು ಈಗ ಡಿ ಆಫೀಸಲ್ಲಿದ್ದಾಗ ನಮ್ಮ CDPO ಹಿಂಗೆ ಮಾಹಿತಿ ಕೊಟ್ಟರು. ತಕ್ಷಣ ನಾವು ಈಗ ಒಂದು ಮಗು ಏನು ಫಸ್ಟ್ನೇ ಮಗು ಏನು ಶಾನ್ವಿ ಅವರಿಗೆ ಈಗ ಏನು ಇಲ್ಲಿ ಕತ್ತತ್ರ ಗಾಯ ಆಗಿದೆ ಅಂತ ಹೇಳ್ಬಿಟ್ಟು ಇವರು ನಮಗೆ ಹಾಸ್ಪಿಟಲ್ಲಿದ್ದೀವಿ ಅಂತ ಹೇಳಿ ಸರ್. ನಾವು ಅಲ್ಲಿಂದ ತಕ್ಷಣ ಬಂದ್ವಿ. ಆಮೇಲೆ ಅಲ್ಲಿ ಡಾಕ್ಟ್ರ್ ಹತ್ರ ಇವರು ಯಾವ ಹಾಸ್ಪಿಟ್ಲದು, ರಾಮಪ್ಪ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಕೊಡಿಸಿ ಆಮೇಲೆ ಅವರು ಏನು ಅಡ್ಮಿಷನ್ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಇವ್ರ ಕಾರಲ್ಲೇ ಮತ್ತೆ ಇವರು ದೊಡ್ಡಬೊಮ್ಮಳ್ಳಿಗೆ ಕರ್ಕೊಂಬಂದಿದ್ರು. ಆವಾಗ ನಾನು ಅಲ್ಲಿಂದನೇ ಸೀದಾ ಇಲ್ಲಿಗೆ ಬಂದೆ ಸರ್. ಹೋಗಿ ಅವರು ಮಗುನ ನಾವು ನೋಡಿದ್ವಿ. ಈಗ ಮಗು ಏನು ಚೆನ್ನಾಗಿದೆ. ಅವ್ರ ಮನೆಯವರು ಅಷ್ಟೇ ಏನು ತೊಂದರೆ ಇಲ್ಲ, ದೇವ್ರ ದೊಡ್ಡವನು, ಏನು ತೊಂದರೆ ಆಗಿಲ್ಲ ಅಂತ ಹೇಳಿದರು. ಮಗು ಕತ್ತಿದ್ದು ಶಾನ್ವಿ 5 ವರ್ಷ, ಅವ್ರ ತಾಯಿ ಹೆಸರು ರಮ್ಯ. ಮನೆ ಹತ್ರ ಈಗ ಹೋಗಿ ಬಂದಿದ್ವಿ. ಅವರು ಇಲ್ಲಿ ಮೂಗು ಮೇಲೆ ಸ್ವಲ್ಪ ತಚ್ಕೊಂಡಿದೆ. ಅವ್ರಿಗೂ ಗೌರ್ಮೆಂಟ್ ಹಾಸ್ಪಿಟ್ಲ್ ಕುರುಬೂರಲ್ಲಿ ತೋರಿಸಿದ್ದಾರೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೂ ಅಷ್ಟೇ ಏನು ಔಷಧಿ ಬೇಕೋ ನಾವು ಎಲ್ಲ ಇಲಾಖೆಯಿಂದ ಬರ್ತೀವಿ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು. ಮತ್ತು ಇನ್ನೇನಾದರೂ ನಮ್ಮ ಅಂಗನವಾಡಿ ಟೀಚರ್ಗೆ ಹೇಳಿದ್ವಿ, ಫಾಲೋಅಪ್ ಮಾಡಿ ಏನಾದರೂ ಆದರೆ ತಕ್ಷಣ ನಮ್ಮ ಮಾಹಿತಿ ಕೊಡಿ ಅಂತ ಹೇಳಿದ್ವಿ ಸರ್. ಇನ್ನೊಂದು ಮಗು ಈಗ ಜೀವಿಕಾ ಅಂತ ಈ ಕಡೆ ಹಾಸ್ಪಿಟ್ಲ್ಗೆ ಹೋಗೋದು, ಇವು ಅಲ್ಲಿ ಬಂತಾ ನೋಡೋಣ ಥರ ಇಲ್ಲೇನು ಇಲ್ಲ ಅಂತ ಹೇಳ್ತಾರೆ. ಬಟ್ ಇವರು ಮೊದಲೇ ಎಚ್ಚರಿಕೆ ಆಗಿದ್ರೆ ಈ ಥರ ಆಗ್ತಾ ಇಲ್ಲ ಸರ್. ಈಗ ಇಮಿಡಿಯೇಟು ಇಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲಿ ನಡ್ಸಂಗಿಲ್ಲ.
ಈಗ ಇಮ್ಮಿಡಿಯೇಟ್ ಬಾಡಿಗೆ ಮನೆ ಚೆನ್ನಾಗಿರೋ ಬಾಡಿಗೆ ಮನೆ ನೋಡಬೇಕು, ಸರ್ಕಾರದಿಂದ ಬಾಡಿಗೆ ಕೊಡ್ತೀವಿ. ನಾಳೆಯಿಂದನೇ ಅಲ್ಲಿ ನಡೆಸಬೇಕು. ಇಲ್ಲಿಂದ ಏನು ವಸ್ತುಗಳಿದಾವೆಲ್ಲ ತಗೊಂಡು ಅಲ್ಲಿ ಶಿಫ್ಟ್ ಮಾಡಿ ಇವತ್ತೇ ಇಲ್ಲಿಗೆ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ವಿ ಸರ್. ಇಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಇಲ್ಲಿ ಇಟ್ಕೊಬಾರ್ದು ಅಂತ ಸೂಚನೆ ಕೊಟ್ಟಿದ್ದೀವಿ ಸರ್. ರಿತಿಕ್ಷಾ ಅವ್ರ ಮಗು ಅಷ್ಟೇ ಇಲ್ಲಿ ಅವರು ಇದಕ್ಕೆ ಹೋಗಿ ಏನು ನಮ್ಮ ಕುರುಬೂರು PSCಗೆ ಹೋಗಿದ್ರು, ಅದಕ್ಕೆ ತರ್ಚ್ಕೊಂಡಿದೆ ಮೇಲೆ. ಅವರು ಡಾಕ್ಟ್ರು ಏನು ಹೇಳಿದ್ರು ಅಂತಂದರೆ ಅವ್ರ ತಾಯಿನ ಕೇಳಿದಾಗ ಏನು ಊತಿಲ್ಲ, ಊತಿದ್ರೆ ಮಾತ್ರ ನೀವು ಏನಾದರೂ ಸ್ಕ್ಯಾನ್ ಎಲ್ಲ ಮಾಡಬೇಕಾಗ್ತದೆ ಅಂತ ಹೇಳಿದರು. ಅದು ಏನೂ ತೊಂದರೆ ಇಲ್ಲ ಸರ್. ಇವಾಗ ಅವ್ರು ಮಾತಾಡಿಬಿಟ್ಟು ನಮ್ಮ ಅಂಗನವಾಡಿ ಟೀಚರ್ಗೆ ಹೇಳಿದ್ವಿ, ಫಾಲೋಅಪ್ ಮಾಡ್ತಾಯಿರಿ, ಏನಾದರೂ ಅಂದರೆ ತಕ್ಷಣ ನಮಗೆ ಮಾಹಿತಿ ಕೊಡಿ ಮತ್ತು ಇಮ್ಮಿಡಿಯೇಟ್ ಹಾಸ್ಪಿಟ್ಲಿಗೆ ತೋರಿಸೋಣ ಅಂತ ಹೇಳಿದ್ವಿ ಸರ್. ನಮ್ಮ ಅಂಗನವಾಡಿ ಟೀಚರ್ಗೂ ಹೇಳಿದ್ವಿ. ಆಮೇಲೆ ದಿವ್ಯಾ ಅಂತ, ದಿಯಾ 3 ವರ್ಷ ಅದು. ವಿಚಾರಿಸಿದ್ರಲ್ಲ ಸರ್, ಅವ್ರಿಗೇನು ತೊಂದರೆ ಏನಿಲ್ಲ ಯಾರಿಗೂ? ಏನು ತೊಂದರೆ ಇಲ್ಲ ಸರ್. ನಾವು ಫಾಲೋಅಪ್ಪಲ್ಲಿ ಮಾಡ್ತೀವಿ. ನಮ್ಮ ಅಂಗನವಾಡಿ ಟೀಚರು, ನಮ್ಮ ಸೂಪರ್ವೈಸರ್ಸು, ನಾವು CDPO, ನಾವು ಮಕ್ಕಳನ್ನ ಫಾಲೋಅಪ್ ಪೇರೆಂಟ್ಸ್ದೆಲ್ಲ ಫೋನ್ ನಂಬರ್ ತಗೊಂಡಿದ್ದೀವಿ. ನಾವು ಅವ್ರ ನಂಬರ್ ಕೊಟ್ಟಿದ್ದೀವಿ, ನಮ್ಮ ನಂಬರು ಕೊಟ್ಟಿದ್ದೀವಿ. ಅವ್ರ ತಕ್ಷಣ ಏನಾದರೂ ಇದ್ದರೆ ತಕ್ಷಣ ಫೋನ್ ಮಾಡಿ ನಾವು ಅದನ್ನು ನಾವು ಅಟೆಂಡ್ ಮಾಡ್ತೀವಿ ಅಂತ. ಅಂದರೆ ಸರ್ ಈಗೇನು ಇಂಥ ಅವಘಡಗಳಾದರೆ ಮಾತ್ರ ಇಲಾಖೆಯವರು ಜವಾಬ್ದಾರಿ ಇಲ್ಲ. ನಾವು ಈಗ ಈ ವರ್ಷನೇ ನಾವು ಈ ಥರದ್ದೆಲ್ಲ ಸುಮಾರು ಒಂದು 8-10 ಬಿಲ್ಡಿಂಗು ಈ ಥರ ಹಳೆ ಬಿಲ್ಡಿಂಗನ್ನ ಬದಲಾವಣೆ ಮಾಡಿದ್ವಿ. ಈಗ ಸುಮಾರು ನಾವು PRD ಮತ್ತು ಏನು ಪಂಚಾಯತ್ ರಾಜ್ ಇಲಾಖೆ, PW ಇಲಾಖೆಗೆ ಬರೆದಿದ್ವಿ. ಈ ಥರ ನಾವು ಹೋಗಿ ನಮಗೆ ಅವು ಯೋಗ್ಯತೆ ಇಲ್ಲ ಅಂತ, ಅವಕ್ಕೆ ಅಲ್ಲಿ ನಡೆಸ್ಬೇಕೋ ಬೇಡ ಅಂತ ನಾವು ರಿಪೋರ್ಟ್ ಕೊಟ್ಟಿವಿ. ಅಂಥವು ಬದಲಾವಣೆ ಮಾಡಿ 8 ಬಿಲ್ಡಿಂಗ್ ಚೇಂಜ್ ಮಾಡಿದ್ದೀವಿ ಸರ್. ಇಲ್ಲಿ ನೋಡೋದೇ ಈಗ ನಮಗೆ ಆಯ್ತು, ಇನ್ನೂ ಹೋಗಿಲ್ಲ ಆ ಕಡೆ, ನೋಡ್ತೀವಿ ಈಗ. ಅದು ಬಂದ್ಬಿಟ್ಟು 10 ವರ್ಷಗಳಿಂದ ಕಟ್ಟಿರೋ ಬಿಲ್ಡಿಂಗ್ ಅಂತ ಗೊತ್ತಾಗ್ತದೆ. ಅದು ಆಲ್ರೆಡಿ ಕ್ರಾಕ್ಸ್ ಬಿತ್ತಿದೆ ಅಂತೆ. ಗುತ್ತಿಗೆದಾರನ ಕಳಪೆ ನಿರ್ಲಕ್ಷ್ಯಕ್ಕೆ ಇನ್ನೂ ಎಷ್ಟು ರೀತಿಯಾದ ಅಂಗನವಾಡಿ ಕಟ್ಟೆಗಳು ಈ ಥರ ಇದೆ ಸರ್? ಅಂದರೆ ಈಗ ಅಲ್ಲಿ ನೋಡಿಲ್ಲ ನಾವು, ಈಗ ನೋಡಿಕೊಂಡು ನಾನು ಅದನ್ನು ರಿಪೋರ್ಟ್ ಮಾಡ್ತೀನಿ. ನಾನು PWಗೆ ಇದನ್ನು ಉಪಯೋಗ ಯೋಗ್ಯತೆ ಇದೆಯಾ ಇಲ್ಲ ಅಂತ ನಾನು ಬರೆದು ರಿಪೋರ್ಟ್ ಆ ಥರ ಇಲ್ಲ ಅಂದರೆ ಅಲ್ಲಿ ಚೇಂಜ್ ಮಾಡ್ತೀನಿ. ದೊಡ್ಡಬೊಮ್ಮನಹಳ್ಳಿ ಗ್ರಾಮದ ವಾಸಿ, ಆನೂರು ಪಂಚಾಯಿತಿ, ಚಿಂತಾಮಣಿ ತಾಲೂಕು. ಇವತ್ತು ನಮ್ಮೂರಲ್ಲಿ ಒಂದು ಅಂಗನವಾಡಿ ಕಟ್ಟಡ ಮೇಲ್ಛಾವಣಿ ಕುಸಿದು ಒಂದು 5-6 ಜನ ಮಕ್ಕಳಿಗೆ ಗಾಯಗಳಾಗಿದ್ದಾರೆ. ಈ ಥರ ನಮ್ಮೂರಲ್ಲಿ ಸುಮಾರು ಒಂದು ವೆಂಕಟರೆಡ್ಡಿ ಅಂಥೇಳಿ ಒಂದು 40 ವರ್ಷದಿಂದ ಗ್ರಾಮ ಪಂಚಾಯಿತಿ ಸದಸ್ಯರು. ಅವ್ರ ಮಗ ರವಿ ಅಂತ ಕಾಂಟ್ರಾಕ್ಟ್ ಕೆಲಸ ಮಾಡೋದು. ಈಗ ಅವರು ಸರಿಯಾಗಿ ಯಾವುದೇ ಬಿಲ್ಡಿಂಗು ಸರಿಯಾಗಿ ಕಟ್ಟಲ್ಲ, ಕ್ವಾಲಿಟಿನೇ ಇರೋಲ್ಲ. ಈಗ ಹೊಸದಾಗಿ ಒಂದು 4-5 ವರ್ಷದ ಹಿಂದೆ ಒಂದು ಅಂಗನವಾಡಿ ಕಟ್ಟಿದ್ದಾರೆ. ಅದು ಅಷ್ಟೇ ಎಲ್ಲ ತೇವ ಬಂದುಬಿಟ್ಟಿದೆ ಗೋಡೆಗಳೆಲ್ಲ. ಯಾವುದು ಕ್ವಾಲಿಟಿ ಎಸ್ಟಿಮೇಟ್ ಪ್ರಕಾರವಾಗಿ ಯಾವುದೂ ಮಾಡಲ್ಲ. ಸುಮಾರು ಸಲ ನಾವು ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಯಾವುದೇ ಕ್ರಮ ತಗೊಳ್ಳಲ್ಲ ಅವ್ರ ಮೇಲೆ. ಯಾಕೆಂದರೆ ಬಲಾಢ್ಯರು ಅವರು ಸುಮಾರು ವರ್ಷಗಳಿಂದ ರಾಜಕೀಯದಲ್ಲಿ ಚೆನ್ನಾಗಿ ಇದಾಗ್ಬಿಟ್ಟಿದೆ, ಯಾರು ಎದುರಿಲ್ಲ. 3 ವರ್ಷದಿಂದ ಒಂದು ರೋಡ್ ಮಾಡಿದ್ರು, ಸೀಕಲ್ ಗೇಟಿಂದ ದೊಡ್ಡಬೊಮ್ಮನಹಳ್ಳಿವರೆಗೂ. ಅದು ಅಷ್ಟೇ, ಹಿಂಗೆ ಬಂದು ನೋಡ್ಬೋದು, ಪೂರ್ತಿ ಕಿತ್ತೋಗಿದೆ. ಎಷ್ಟು ಹಾಳಾಗಿದೆ ಅಂದರೆ ಒಂದು 40-50 ವರ್ಷ ಆಗಿದೆಯೋ ಈ ರೋಡ್ ಮಾಡಿ ಅನ್ನೋ ಥರಕ್ಕೆ ಮಾಡಿದ್ದಾರೆ. ಈಗ ಅಂಗನವಾಡಿ ಕಟ್ಟಡ ಎಷ್ಟು ವರ್ಷದ ನಾವು ಸರ್? ಒಂದು 15ರಿಂದ 16-17 ವರ್ಷದಿಂದ ಈಚೆ ಮಾಡಿರೋಂಥ ಬಿಲ್ಡಿಂಗೇ ಸುಮಾರು ವರ್ಷಗಳೇನಾಗಿಲ್ಲ. ನಾವು ಪ್ರೈಮರಿ, ನಾವು 7ನೇ ಕ್ಲಾಸ್ವರೆಗೂ ನಮ್ಮೂರಲ್ಲೇ ಓದಿದ್ವಿ. ನಾವು ಸ್ಕೂಲ್ಗೆ ಹೋಗಿ ಮುಂಚೆ ಕಟ್ಟಿರೋ ಬಿಲ್ಡಿಂಗ್ಗಳು ಇವತ್ತಿಗೂ ಇದ್ದಾವೆ. ಅದರಲ್ಲಿ ಹಾಸ್ಪಿಟ್ಲು ಎಲ್ಲ ನಡೆಸ್ತಾ ಇದ್ದಾರೆ. ಸ್ಕೂಲ್ ಬೇರೆ ಕಡೆ ಫಿಕ್ಸ್ ಮಾಡಿ ಆ ಬಿಲ್ಡಿಂಗಲ್ಲಿ ಹಾಸ್ಪಿಟ್ಲ್ ಎಲ್ಲ ನಡೆಸ್ತಾ ಇದ್ದಾರೆ. ಅವರು ಇದರಲ್ಲಿ ಕಟ್ಟಿರೋ ಅಂಥದ್ದು ಎಲ್ಲ ಬಿಲ್ಡಿಂಗ್ಗಳು ಹೊಡೆದಾಕಿದ್ದಾರೆ. ಈಗ ಒಂದು 15 ವರ್ಷದಿಂದ 15-16 ವರ್ಷ ಆಯಿತು. ನಾಡು ಸುಮಾರು ಒಂದು 10 ವರ್ಷದಿಂದನೇ ಉಪಯೋಗಕ್ಕೆ ಬರದೇ ಇರೋ ಥರ ಎಲ್ಲ ಹಾಳಾಗೋಗಿ ಶಿಥಿಲಾಗೋಗಿ ಎಲ್ಲ ಪ್ರತಿಯೊಂದು ಎಲ್ಲ ಈ ಥರದ್ದು ಎಲ್ಲ ಕ್ವಾಲಿಟಿನೇ ಮಾಡಲ್ಲ ಅವರು, ಎಲ್ಲ ಡೂಪ್ಲಿಕೇಟ್ ಕೆಲಸಗಳು. ಅಧಿಕಾರಿಗಳು ಗಮನಿಸ್ಕೊಂಡ್ರೆ ಅವರೇನು ಆಕ್ಷನ್ನೇ ತಗೊಳ್ಳಲ್ಲ. ನಾವು ಯಾರಿಗೆ ಇದು ಮಾಡಬೇಕು ಅಂತ ತಗೊಂಡು ಅವ್ರು ಅಲ್ಲಿದ್ದಾರೆ ಹಾಸ್ಪಿಟ್ಲಲ್ಲಿ. ನಾವು ಏನು ಮಾಡಬೇಕು ಅಂತ ನಮಗೆ ಪ್ರತಿಯೊಂದು ನಮ್ಮೂರಲ್ಲಿ ಅಧಿಕಾರಿಗಳು ಬಂದು ನೋಡ್ಬೋದು. ಬೇಕಾದರೆ ಎಲ್ಲ ಕಳಪೆ ಕಾಮಗಾರಿ, ಏನು ಮಾಡಿದ್ರು ಕಳಪೆ. ಈ ಥರ ಆದರೆ ಮಕ್ಕಳನ್ನ ಹೆಂಗೆ ಕಳ್ಸೋದು ಸರ್? ಅಲ್ಲ ಅದೇ ಇನ್ನು ಎಲ್ಲ ಭಯ ಆಗೋಗಿದೆ, ಮಕ್ಕಳು ಕಳ್ಸೋಂಗೆ ಇಲ್ಲ. ಯಾವ ಸ್ಕೂಲ್ ಬಿಲ್ಡಿಂಗ್ಗಳು ಒಂದು 15-16 ವರ್ಷ 20 ವರ್ಷದಿಂದ ಈಚೆ ಕಟ್ಟಿರೋ ಬಿಲ್ಡಿಂಗ್ಗಳೆಲ್ಲ ಅವರೇ ಕಟ್ಟೋದು, ಅವರೇ ಹೊಡೆಯೋಕ್ಕೆ ಅವರೇ ಪರ್ಮಿಷನ್ ಅಂತಾರೆ, ಅವರೇ ಹೊಡೆದಾರೆ. ಈ ಅಧಿಕಾರಿಗಳೇನು ಇದು ಮಾಡ್ತಾರೋ ನಮಗಂತೂ ಗೊತ್ತಾಗ್ತದೆ.
ನಾನು ಈಗ ಡಮಲಿಶ್ಗೆ ನಾನು ರಿಪೋರ್ಟ್ ಹಾಕ್ತೀನಿ, ಆಯ್ತಾ? ಮೊದಲೇ ನೀವು ಗಮನಿಸ್ಬೇಕಲ್ಲಮ್ಮ, ನಾವು ಎಷ್ಟು ಪ್ರತಿ ಇಷ್ಟು ಕ್ರಾಕ್ ಬಿಟ್ಟಿತ್ತು ಆ ತರ ಆಗುತ್ತೆ, ಕಿತ್ತಕ್ಕಿದಾಗೆ ಕುಸ್ತಿದೆ ಸರ್, ಏರ್ ಕ್ರಾಕ್ ಆಗಿದೆ ಅಂತ ಕೆಲವರು ಹೇಳ್ತಾರೆ. ನಾನು ಅಪ್ಲೈ ಗೇಟ್ ಹೇಳ್ಕೊಂಡು ಇಲ್ಲಿ ನಿಂತಿದ್ದೆ ಸರ್, ಇಷ್ಟ ಆಗಿತ್ತು ಅಷ್ಟೇ ಸರ್. ಅದು ನೋಡಿ ಇಲ್ಲಿದೆಯಲ್ಲ ಆ ಟೈಪ್ ಇತ್ತು ಅಷ್ಟೇ ಸರ್. ಹೇಳ್ಕೊಂಡು ಅಷ್ಟು ಕಷ್ಟ ಆಗುತ್ತೆ ನಮಗೂ ಗೊತ್ತಿಲ್ಲ ಸರ್ ಒಟ್ಟಿನಲ್ಲಿ. ಆಯ್ತು, ಈಗೆಲ್ಲ ಕ್ಲೋಸ್ ಮಾಡಿ ಎಲ್ಲ ಏನಾನ ಇದೆ ಇಲ್ಲಿ ಸಾಮಾನು ಎಲ್ಲ ತೆಗೆದುಬಿಟ್ಟು ನಾಳೆ ಬಾಡಿಗೆ ನೋಡಿಕೊಂಡು ಬಾಡಿಗೆಯಲ್ಲಿ ಅಂಗನವಾಡಿ ಮಾಡಿ ಬಾಡಿಗೆನೂ ಒಳ್ಳೆ ರೂಮ್ ನೋಡೋಣ. ಹಾಂ, ಓಕೆ. ಭಾಗ್ಯಲಕ್ಷ್ಮಿ ನಿಮ್ಮ ಹೆಸರು? ಆಯಿತು. ಯಾವತ್ತು ಯಾವ ವರ್ಷ? 30 ವರ್ಷ ಆಗಿದೆಯಾ? ಎಲ್ಲಿ ಬೋರ್ಡ್ ಗಿಡ ಇದೆಯಾ? ಬೋರ್ಡ್ ಗಿಡ ಇದೆಯಾ ಇಲ್ಲಿ? ಅಲ್ಲಮ್ಮ, ಇಲ್ಲಿ ಯಾವ ವರ್ಷ ಕಲ್ತಿತ್ತು ಅಂತ ಇಲ್ಲ ಸರ್, ಅದು ಹಾಕಿಲ್ಲ ಸರ್.